ಇವತ್ತು ಅರಿಶಿನ ಗೌರಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಅರಿಶಿನ ಬದಲಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ನೀವು ಅರಿಶಿನನೇ ಯೂಸ್ ಮಾಡಿ. 1 ಟೀ ಗ್ಲಾಸ್ನಷ್ಟು ಅರಿಶಿನಕ್ಕೆ 1 ಸ್ಪೂನ್ನಷ್ಟು ಮೈದಾ ಹಿಟ್ಟನ್ನ ಆ್ಯಡ್ ಮಾಡಿ ಪೂರ್ತಿ ನಿಂಬೆಹಣ್ಣಿಂದನೇ ಕಲಿಸ್ಕೋಬೇಕು. ಅಂದರೆ ಮಾತ್ರ ಅರಿಶಿನ ಗೌರಿ ಫುಲ್ಲು ಎಲ್ಲೋ ಆಗಿರುತ್ತೆ. 2-3 ಡೇಸ್ ಆದರೂ. ಇಲ್ಲದೆ ಹೋದರೆ ನೀರು ಹಾಕಿ ಕಲಸಿದ್ರೆ ಕಪ್ಪಾಗಿಬಿಡುತ್ತೆ. ಸೊ ಕಂಪ್ಲೀಟಾಗಿ ನಿಂಬೆಹಣ್ಣು 4ರಿಂದ 5 ನಿಂಬೆಹಣ್ಣಂತೂ ಆರಾಮಾಗಿ ಹಿಡಿಯುತ್ತೆ 1 ಟೀ ಗ್ಲಾಸ್ನಷ್ಟು ಅರಿಶಿನ ಪುಡಿಗೆ. ಕಂಪ್ಲೀಟಾಗಿ ನಿಂಬೆಹಣ್ಣಿಂದ ಅದನ್ನು ಕಲಿಸ್ಕೊಂಡ್ಮೇಲೆ ಒಂದು ದೊಡ್ಡ ಉಂಡೆ, ಒಂದು 7ರಿಂದ 8 ಚಿಕ್ಕ ಚಿಕ್ಕ ಪಾರ್ಟ್ ಮಾಡಿಕೊಂಡು ಇಟ್ಕೊಂಡಿರಿ. ಒಂದು ಕೆಳಗಡೆ ಬೇಸ್ನ ಮಾಡ್ಕೊಂಡಿದ್ದೀನಿ, ಒಂದು ಉದ್ದಕ್ಕೆ ತಲೆ ಮೇಲೆ ಹಾಕೋಕ್ಕೆ ಅಂತ ಮಾಡಿದ್ದೀನಿ. 5 ಟ್ರಯಾಂಗಲ್ ಮಾಡಿ ತಲೆ ಮೇಲೆ 5 ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊತಾ ಬಂದಿದ್ದೀನಿ. 2 ರೌಂಡ್ ಶೇಪಲ್ಲಿ ಕಿವಿ ಮಾಡಿ ಇಟ್ಟಿದ್ದೀನಿ. ಮತ್ತು ಒಂದು ಚಿಕ್ಕ ಟ್ರಯಾಂಗಲ್ ಮಾಡಿ ಮೂಗಿಗೆ ಅಟ್ಯಾಚ್ ಮಾಡ್ತಾ ಬಂದಿದ್ದೀನಿ. ನಿಮಗೆ ಇವು ಟ್ರಯಾಂಗಲ್ ನಿಲ್ತಾ ಇಲ್ಲ ಅಂದರೆ ಉದ್ದಿನ ಕಡ್ಡಿನ ಮುರಿದು ಅದ್ರ ಒಳಗೆ ಇಟ್ಕೋಬೋದು. ನಿಮಗೆ ಅದು ಯಾವುದು ಲೈಕ್ ಆಗಲ್ಲ ದೇವರಿಗೆ ಅಂತಂದರೆ ಸ್ವಲ್ಪ ನೀರು ಹಾಕಿನೂ ಅಟ್ಯಾಚ್ ಮಾಡಿದರೆ ಅಂಟ್ಕೊಳ್ಳುತ್ತೆ. ಹಿಂದಿನ ದಿನವೇ ಸ್ವಲ್ಪ ಟ್ರೈ ಮಾಡಿ ಇಟ್ಕೊಂಡಿರಿ. ಒಂದನ್ನು ಮರುದಿನ ಅರಿಶಿನದಿಂದ ಟ್ರೈ ಮಾಡಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ಮಿನಿಮಮ್ 1/2 ಅವರ್ ಆದರೂ ಬೇಕಾಗುತ್ತೆ. ಸೊ ಒಮ್ಮೆ ಅಕ್ಕಿ ಹಿಟ್ಟಿಂದ ಹಿಂದಿನ ದಿನ ಒಂದು 2-3 ಸಲ ಟ್ರೈ ಮಾಡಿ, ಮರುದಿನ ನೀಟಾಗಿ ಬರುತ್ತೆ ಅದು. ಕಿವಿಗೆ ಈ ಥರ ಚಿಕ್ಕ ಚಿಕ್ಕ ರೌಂಡ್ ಮಾಡಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ರೌಂಡನ್ನು ತಗೊಂಡು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡಿ ಮೂಗಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದನ್ನು ನೀವೇನಾದರೂ ಬೇರೆ ಥರ ಮಾಡ್ತಿದ್ರೆ ನನಗೆ ಫೋಟೋ ಕಳಿಸಿ, ನಾನು ಅದನ್ನು ಟ್ರೈ ಮಾಡ್ತೀನಂತೆ. ಮೂಗಿಗೆ ಈ ಥರ ಅಂಟಿಸ್ಬೇಕು. ನೆಕ್ಸ್ಟು ಐಲೈನರ್ ತೊಗೊಂಡು ಕಣ್ಣು ಮತ್ತು ಹೇರ್ನ ನಾನು ಬಿಡಿಸಿದ್ದೀನಿ. ಫೋಟೋನ ಹಾಕ್ತೀನಂತೆ, ನನ್ನ ಹತ್ರ ಫುಲ್ ವಿಡಿಯೋ ಇಲ್ಲ. ಲಿಪ್ಸಿಗೆ ರೆಡ್ ಕಲರ್ ಕುಂಕುಮ ಬರುತ್ತಲ್ಲ, ಅದನ್ನು ಅದರಲ್ಲೇ ಡ್ರಾಯಿಂಗ್ ಮಾಡಿರ್ತೀನಿ. ಸ್ಟಿಕ್ಕರ್ಸು ಮತ್ತು ಕುಂದನ್ಸ್ನ ನಾವು ಅಟ್ಯಾಚ್ ಮಾಡ್ಕೋಬೋದು. ಸ್ವಲ್ಪ ಫೆವಿಕಾಲ್ ಹಾಕಿ, ಇಲ್ಲ ಹಸಿ ಇರುತ್ತೆ ಹಾಗೆ ಒತ್ತಿದ್ರೂ ನೀಟಾಗಿ ಕುತ್ಕೊಳ್ಳುತ್ತೆ. ಕುಂದನ್ಸ್ನ ಮತ್ತು ಸ್ಟೋನ್ಸ್ನ ನಾವು ಅಟ್ಯಾಚ್ ಮಾಡ್ಕೋಬೋದು. ಮೂಗಿಗೆ ನತ್ತನ್ನು ಬೇಕಾದರೂ ಸ್ಟೋನ್ ಚೈನಿಂದ ಸರ್ಕಲ್ ಶೇಪಲ್ಲಿ ಮಾಡಿ ಅಂಟಿಸ್ಬೋದು. ಫೋಟೋನ ಅಪ್ಲೋಡ್ ಮಾಡ್ತೀನಿ.